ರಾಜ್ಯದಲ್ಲಿ ಈಗ ಎಲ್ಲಿ ನೋಡಿದ್ರೂ ಕೂಡ ಸೂರ್ಯ ತನ್ನ ಉಗ್ರ ಪ್ರತಾಪವನ್ನು ತೋರಿಸ್ತಾ ಇದ್ದಾನೆ. ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಬಿಸಿಲು, ಬಿಸಿಲಿನ ಝಳ, ನೀರಿನ ತತ್ವಾರ ಇದೆಲ್ಲವೂ ಕೂಡ ಸಹಜ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಹಾಸನ ಜಿಲ್ಲೆ ಕೂಡ ಇದರಿಂದ ಏನು ಹೊರತಾಗಿಲ್ಲ. ಬಿಸಿಲ ಬೇಗೆಗೆ ಬಸವಳಿದಿದ್ದಾರೆ ಹಾಸನ ಜಿಲ್ಲೆಯ ಪ್ರವಾಸಿಗರು. ಹಾಗಾಗಿ ಹಾಸನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ಬೇಲೂರು, ಹಳೇಬೀಡು ದೇವಾಲಯಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ. ದೇಶ ವಿದೇಶ ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕುಸಿತವಾಗಿದೆ. ಏಕೆಂದರೆ ಅಲ್ಲೆಲ್ಲ ಕಲ್ಲಲ್ವಾ, ಕಲ್ಲ ಮೇಲೆ ಓಡಾಡಬೇಕು ಚಪ್ಪಲಿ ಬಿಟ್ಬಿಟ್ಟು. ಬಿಸಿಲಿಗೆ ಸುಡ್ತಾ ಇದೆ ದೇವಾಲಯದ ನೆಲಹಾಸು ಕಲ್ಲುಗಳು. ಕಲ್ಲಿನ ಮೇಲೆ ಕಾಲಿಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಸನ ಅಂತಲೇ ಅಲ್ಲ, ಎಲ್ಲಿ ಹೋದರೂ ಹೀಗೇ. ಪ್ರವಾಸಿಗರು ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಇರುತ್ತೆ. ಈ ಸಂದರ್ಭದಲ್ಲಿ ಪ್ರವಾಸಕ್ಕೆ ಅಂತ ಹೋಗ್ತಕ್ಕಂಥದ್ದು ಹಿಲ್ ಸ್ಟೇಷನ್ಗಳನ್ನ ಬಿಟ್ಟರೆ ನಿಮಗೆ ಬೇರೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಹೋದರೆ ಹಿಲ್ ಸ್ಟೇಷನ್ಗೆ ಹೋಗಬೇಕು, ವಾತಾವರಣ ತುಂಬ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಊಟಿ, ಕೊಡೈಕೆನಾಲ್ ಈ ಥರ. ಅದು ಬಿಟ್ಟರೆ ಬಯಲು ಪ್ರದೇಶಗಳಿಗೆ ಹೋದ್ರಂತೂ ಎಲ್ಲಿಗೆ ಹೋದರೂ ಕೂಡ ಬಿಸಿಲು. ಹಾಗಾಗಿ ಈಗ ಹಾಸನಕ್ಕೆ ಕೂಡ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾಯಿದೆ. ಒಂದೆಡೆ ಬೆಳೆಗಳು ಒಣಗ್ತಾ ಇದ್ದರೆ, ಮತ್ತೊಂದೆಡೆ ಪ್ರವಾಸ ತಾಣಗಳಿಗೆ ಬರ್ತಕ್ಕಂತಹ ಪ್ರವಾಸಿಗರು ನಿಜಕ್ಕೂ ಬಿಸಿಲಿಗೆ ಒಂದು ರೀತಿ ಕುಂದಿ ಹೋಗ್ತಾ ಇದ್ದಾರೆ ಅಂತ ಹೇಳೋದು ನಾವು ದೃಶ್ಯದಲ್ಲಿ ಈಗ ಗಮನಿಸ್ಬೋದು. ಇದು ಹಾಸನ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣವಾದಂತಹ ಬೇಲೂರು ತಾಲೂಕಿನ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದೆ. ಈ ದೇವಾಲಯಕ್ಕೆ ಪ್ರತಿನಿತ್ಯವೂ ಸಹ ದೇಶ ವಿದೇಶಗಳಿಂದ, ಹೊರ ಜಿಲ್ಲೆಗಳಿಂದ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹಾಸನ ಜಿಲ್ಲೆಯಲ್ಲಿ ಈಗ 35ರಷ್ಟು ತಾಪಮಾನ ಇದೆ. ಇದು ಹೆಚ್ಚು ಅಂತಲೇ ಹೇಳ್ಬೋದು. ಇದರಿಂದಾಗಿ ಏನು ಸಂಪೂರ್ಣವಾಗಿ ಕಲ್ಲು ಹಾಸಿನಿಂದ ನಡೆದು ಹೋಗಬೇಕು. ಹಾಗಾಗಿ ಇಲ್ಲಿ ಕೆಲವು ಮ್ಯಾಟ್ಗಳನ್ನು ಹಾಕಲಾಗಿದೆ. ಅದನ್ನು ಹೊರತುಪಡಿಸಿ ಏನು ಪಕ್ಕದಲ್ಲಿ ಕಲ್ಲುಗಳಿದೆ, ಆ ಕಲ್ಲುಗಳ ಮೇಲೂ ಸಹ ನಡಿಬೇಕು. ಹಾಗಾಗಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಬಹುತೇಕ ಇಲ್ಲಿ ಬರ್ತಕ್ಕಂತಹ ಪ್ರವಾಸಿಗರು ಛತ್ರಿ ಇರ್ಬೋದು, ಟೋಪಿಗಳಿರ್ಬೋದು, ಅಲ್ಲದೆ ದುಪ್ಪಟ್ಟವನ್ನು ಸಹ ತಲೆಗೆ ಸುತ್ತಕೊಂಡು ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟು ಪ್ರಮಾಣದಲ್ಲಿ ಬಿಸಿಲು ಹೆಚ್ಚಾಗಿದೆ. ಏನು ಈ ಮ್ಯಾಟ್ ಮೇಲೆ ಏನಿದೆ, ಈ ಮ್ಯಾಟ್ ಮೇಲೆ ಮಾತ್ರ ನಡ್ಕೊಂಡು ಹೋಗೋದು. ಅದನ್ನು ಹೊರತುಪಡಿಸಿ ಇಲ್ಲಿ ಹಾಕಿರ್ತಕ್ಕಂತಹ ಕಲ್ಲುಗಳೇನಿದೆ, ಆ ಕಲ್ಲುಗಳು ಸುಟ್ಟ ಹಂಚಿನಂತೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಸಂಪೂರ್ಣವಾಗಿ ಏನು ಬೆಂದ ಹಂಚು ಒಲೆ ಮೇಲೆ ಇಟ್ಟಿರ್ತಾರೆ, ಆ ರೀತಿ ಕಲ್ಲು ಸುಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿಗರು ಈ ಬಿಸಿಲಿಗೆ ಒಂದು ರೀತಿ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಹ ಈಗ ನೋಡ್ಬೋದು, ಛತ್ರಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ, ಕೆಲವರು ಟೋಪಿಯನ್ನು ಹಾಕೊಂಡು ಬರ್ತಾ ಇದ್ದಾರೆ. ಅಷ್ಟು ಪ್ರಮಾಣದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಈಗ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಆದರೂ ಸಹ ಬಿಸಿಲ ಬೇಗೆ ಸಂಪೂರ್ಣವಾಗಿ ಅವರೀಗ ಬಳಲಿ ಹೋಗಿದ್ದಾರೆ. ಈಗ ಪ್ರವಾಸಿಗರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ದೇವಾಲಯ ನೋಡಿದರೆ ಟೆಂಪ್ರೇಚರ್ ಹೇಗಿದೆ, ಹೇಗೆ ಅನಿಸ್ತಾ ಇದೆ ಸರ್? ಸರ್, ನಾವು ರೆಗ್ಯುಲರ್ ಟೆಂಪ್ರೇಚರ್ ನೋಡ್ತಾ ಇದ್ದೀವಲ್ಲ, ಆದರೆ 3-4 ವರ್ಷಗಳು ಆಗಿರ್ಬೋದು, ಇಷ್ಟೊಂದು ಮಟ್ಟಿಗೆ ಆಲ್ಮೋಸ್ಟ್ ಒಂದು ದಶಕ ಆಗಿರ್ಬೋದು. ನಾವು ಅದಕ್ಕೆ ಬರಬೇಕಾದ್ರೆ ಇಲ್ಲಿ ಬರ್ತಾ ಇರ್ತೀವಿ 6 ತಿಂಗಳು 1 ವರ್ಷಕ್ಕೆ. ಇಷ್ಟು ನಾವು ಬರಬೇಕಾದ್ರೆ ಕೊಡೆ ಮತ್ತು ಯಾಕೆ ತರಲಿಲ್ಲ ಅಂತ ಈಗ ಅನಿಸ್ತಾ ಇದೆ. ಈ ವರ್ಷ ಮೇ ಇನ್ನೂ ಬಂದಿಲ್ಲ, ಆ ಏಪ್ರಿಲಲ್ಲೇ ಇಷ್ಟೊಂದು ಧಗೆ ಮತ್ತು ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಉಸಿರು, ಗಾಳಿ ಆಡೋ ಉಸಿರು ಕೂಡ ಸ್ವಲ್ಪ ಬಿಸಿ ಬೆಂಕಿ ಥರ ಕಾಣಿಸ್ತಾ ಇದೆ. ನಾವು ಬರಬೇಕಾದ್ರೆ ನೋಡಿದ್ರೆ ಜಲಮೂಲಗಳು ಸ್ವಲ್ಪ ಕೆರೆಗಳು, ಕುಂಟೆಗಳೆಲ್ಲ ಬತ್ತೋಗಿದ್ದಾವೆ, ಎಲೆಗಳೆಲ್ಲ ಸ್ವಲ್ಪ ಬಾಡಿ ಹೋಗಿದ್ದಾವೆ. ಮೇನಲ್ಲಿ ನಾವು ಮೇ ಎಂಡಲ್ಲಿ ನೋಡಬೇಕಾಗಿದ್ದ ಸನ್ನಿವೇಶಗಳು ನಮಗೆ ಏಪ್ರಿಲ್ ಎಂಡಲ್ಲಿ ಕಾಣಿಸ್ತಾ ಇದೆ. ಇನ್ನು ಮೇ ಯಾವ ಥರ ಬರ್ತದೋ ಗೊತ್ತಿಲ್ಲ. ಬಟ್ ಇಷ್ಟೊಂದು ಟೆಂಪ್ರೇಚರು ನಾವು ಇತ್ತೀಚಿನ ವರ್ಷಗಳಲ್ಲಿ ಏಪ್ರಿಲಲ್ಲಿ ಅನುಭವಿಸಿಲ್ಲ ಈ ಭಾಗದಲ್ಲಿ. ನಾವು ಇದು ಭಾಗಶಃ ಅರೆ ಮಲೆನಾಡಿನಲ್ಲಿ ಇಂಥ ಪರಿಸ್ಥಿತಿ ಇದ್ದರೆ ಇನ್ನು ಪಾಪ ಹೈದರಾಬಾದ್, ಕರ್ನಾಟಕ ಅವ್ರ ಊಹೆನೂ ಪರಿಸ್ಥಿತಿ. ನಾವು ಅಲ್ಲೂ ಇದ್ರಿ, ಅಲ್ಲಿ ನೋಡ್ಕೊಂಬಂದ್ರಿ. ಭಾಳ ಗಂಭೀರವಾದ ಪರಿಸ್ಥಿತಿ ಇದೆ. ಈ ಮೇನಲ್ಲಿ ಬರೋದು ಟೆಂಪ್ರೇಚರ್ ಏನಿತ್ತು ಅದು ಏಪ್ರಿಲಲ್ಲೇ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಮಳೆ ಮಧ್ಯಕಾಲಿಕ ಮಳೆ ಬರಬೇಕಾಗಿತ್ತು, ಅದು ಬರದೇ ಇರೋ ಕಾರಣನೋ ಏನೂ ಗೊತ್ತಿಲ್ಲ. ಬಟ್ ಇಷ್ಟೊಂದು ಬಿಸಿಲು ಪ್ರವಾಸಿ ತಾಣಗಳಲ್ಲಿ ನಾವು ಭಾಳ ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇರೋದು ಇದು ಹೆಚ್ಚಿನ ಅಂಶದಲ್ಲಿ ಸರ್. ಭಾಳ ಕಷ್ಟ. ಈಗ ಮತ್ತೊಬ್ಬರು ಪ್ರೊಫೆಸರ್ ಮೇಡಮ್ ಹೇಳಿ, ಈಗ ನೀವು ಮ್ಯಾಟ್ ಮೇಲೆ ನಡೆದುಕೊಂಡು ಹೋದರೆ ಮಾತ್ರ ಟೆಂಪಲ್ ನೋಡ್ಬೋದು, ಅದನ್ನು ಬಿಟ್ಟು ಏನಾದರೂ ಆ ಕಲ್ಲು ಮೇಲೆ ಕಾಲಿಟ್ಟರೆ ಕಾದ ಕಾವಲಿ ಅಂತಾಗಿದೆ. ಹೇಗೆ ಅನ್ನಿಸ್ತಿದೆ ಮೇಡಮ್ ಈ ಬಿಸಿಲಿನದಾಗೆ? ನಮಸ್ತೆ ಸರ್. ಇಲ್ಲ, ತುಂಬ ಬಿಸಿಲಿದೆ. ಮಲೆನಾಡು ಅಂತ ಹೇಳಿದ್ರೇ ತಂಪು ಪ್ರದೇಶ ಅಂತ ಹೇಳಿ. ಆದರೆ ಈ ಒಂದು ಬೇಲೂರು, ಹಳೇಬೀಡಲ್ಲಿ ಹೆಚ್ಚು ತಾಪಮಾನ. ವಿತೌಟ್ ಮ್ಯಾಟು ನಾವು ಕಾಲು ಸಹ ಇಡೋಕ್ಕಾಗಲ್ಲ, ಅಷ್ಟೊಂದು ತುಂಬ ಬಿಸಿಲಿದೆ. ತುಂಬ ಕಷ್ಟ, ತುಂಬ ಯಾವುದೊಂದು ಫೆಸಿಲಿಟಿ ಸಹ ಇಲ್ಲ. ನಮಸ್ತೆ ಸರ್, ಥ್ಯಾಂಕ್ ಯು.
ಇದು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಹೇಳ್ತಾ ಇರ್ತಕ್ಕಂಥದ್ದು ಏನೂ ಇಲ್ಲ ಹಾಸಿರ್ತಕ್ಕಂತಹ ಮ್ಯಾಟ್ಗಳೇನಿದೆ ಅದರ ಮೇಲೆ ಮಾತ್ರ ನಡೆದುಕೊಂಡು ಹೋಗುವುದು, ಅದನ್ನು ಹೊರತುಪಡಿಸಿ ಏನೋ ಅಲ್ಲಿರ್ತಕ್ಕಂತಹ ಕಲ್ಲುಗಳ ಮೇಲೆ ಕಾಲಿಟ್ಟರೆ ಆ ಬೆಂಕಿಯಲ್ಲಿ ಕಾದಂತಹ ಹಂಚಿನ ಮೇಲೆ ಇಟ್ಟಂಗೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲದೆ ಏನು ಈಗ ಅತಿ ಹೆಚ್ಚಿನ ಬಿಸಿಲಿರೋದ್ರಿಂದ ಪ್ರವಾಸಿಗರು ಸಹ ಒಂದು ರೀತಿ ಬಳಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV, ಹಳೆಬೀಡು.